ಅಧ್ಯಕ್ಷೆ ಶುರು ಮಾಡಲಾ? ಅಧ್ಯಕ್ಷೆ, ತಾವು ತಂದಿರುವಂತಹ ಸಂತಾಪ ಸೂಚನೆಗೆ ನಮ್ಮ ಸಂಪೂರ್ಣವಾದಂತ ಸಹಮತ. ಕಳೆದ ಡಿಸೆಂಬರ್ 26ನೇ ತಾರೀಕು ಒಂದು ನಿಮಿಷ ಪ್ಲೀಸ್, ನಾವೆಲ್ಲ ಬೆಳಗಾಂನಲ್ಲಿದ್ದೋ. ನೀವು ಕೂಡ ತಮ್ಮ ಆವರಣದಲ್ಲಿ ಗಾಂಧೀಜಿಯವರ ಏನು ಒಂದು ಪುತ್ಥಳಿ ರೆಡಿ ಮಾಡಿದ್ದೀರಿ, ಅದಕ್ಕೆ ಉದ್ಘಾಟನೆ ಮಾಡಬೇಕಾಗಿತ್ತು. ನಾವು ಕೂಡ ಕಾಂಗ್ರೆಸ್ ಪಕ್ಷದ ಅಧಿವೇಶನ ಮಾಡಬೇಕು, ಒಂದು ಕಾರ್ಯಕಾರಿ ಸಮಿತಿ ಮುಗಿಸಿ 100 ವರ್ಷ ಗಾಂಧಿ ಭಾರತ ಕಾರ್ಯಕ್ರಮ ಮಾಡ್ತಾ ಇದ್ದೋ. 8:45 9 ನಮಗೆಲ್ಲ ಒಂದು ಮೆಸೇಜ್ ಬಂತು. ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾರೆ, ನಾವು ಮುಖ್ಯಮಂತ್ರಿಗಳು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿ ಅವರು ನಾವೆಲ್ಲ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸಂದೇಶ ಬಂತು, ಈ ರೀತಿ ಎಮರ್ಜೆನ್ಸಿ ಆಗಿದೆ, ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ದಾರೆ ಅಂತ. ಒಂದು ಬೃಹತ್ ಕಾರ್ಯಕ್ರಮ. ಈ ರಾಜ್ಯಕ್ಕೆ ಗಾಂಧೀಜಿಯವರು ಈ ದೇಶದ ನಾಯಕತ್ವವನ್ನ, ಸ್ವಾತಂತ್ರ್ಯಕ್ಕೆ ನಾಯಕತ್ವವನ್ನ ವಹಿಸಿಕೊಂಡು 100 ವರ್ಷ ಆಗಿತ್ತು. ಅದನ್ನ ಸಂಭ್ರಮದಲ್ಲಿ ನಾವೆಲ್ಲ ಇದ್ದು. ಅವತ್ತು ಇನ್ನಿಲ್ಲ ಅಂತೇಳಿ ನಮಗೆ ಕಾರ್ಯಕ್ರಮ ಬಂತು. ನಾವು ಅದನ್ನ ಬೆಳಗ್ಗೆ ಕಾರ್ಯಕ್ರಮನ ಮುಂದೂಡಿ ಅಲ್ಲೇ ನಾವು ಅದೇ ವೇದಿಕೆಯಲ್ಲಿ ನಾವು ಅವರಿಗೆ ಗೌರವನ ಸಲ್ಲಿಸುವಂತ ಕೆಲಸವನ್ನ ಮಾಡಿ ಇವತ್ತು ಮತ್ತೆ ಇಲ್ಲಿ ಆ ಭಾಗ್ಯ ನಮಗೆ ಸಿಕ್ಕಿದೆ. ಕೆಲವರಿಗೆ ಸತ್ತಾಗ ದುಃಖ ಪಡ್ತಾರೆ. ನನಗೆ ಅವರು ಮಾಡಿದಂತ ಸಾಧನೆ, ಯಾಕೆಂದ್ರೆ ನಮ್ಗೆ ಯಾರಿಗೂ ಪರ್ಮನೆಂಟ್ ಇಲ್ಲ, ನಾವ್ಯಾರೂ ಬದುಕ್ತೀವಿ ಅಂತ ಯಾರಿಗೂ ಇಲ್ಲ. ನಮ್ಗೆ ಈಗ 60ರಿಂದ 100 ವರ್ಷದೊಳಗಡೆ ಯಾವತ್ತು ಬೇಕಾದ್ರೂ ಯಾರ ಜೀವ ಬೇಕಾದ್ರೂ ಹೋಗ್ಬೋದು. ಅಂತ ಸಂದರ್ಭದಲ್ಲಿ ಒಂದು ದೊಡ್ಡ ಸಾಧನೆ, 6 ಬಾರಿ ರಾಜ್ಯಸಭೆ ಸದಸ್ಯರಾಗಿ ಅನೇಕ ಹುದ್ದೆಗಳನ್ನ ನಡೆದು, ಜನಾರ್ದನ್ ಪೂಜಾರಿ ಅವರು ವಿತ್ತ ಮಂತ್ರಿ ಆಗಿದ್ದಾಗ ಅವ್ರ ಆಫೀಸ್ಗೆ ಬರ್ತಾ ಇದ್ರು, ನನಗೆ ನೆನಪು. ಅಡ್ವೈಸರ್ ಆಗಿದ್ರು ಗವರ್ಮೆಂಟ್ಗೆ. ಆವತ್ತಿಂದೂ ನೋಡಿದ್ದೇನೆ, ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗೂ ನೋಡಿದ್ದೇನೆ, ಪ್ರೈಮ್ ಮಿನಿಸ್ಟರ್ ಕಳ್ಕೊಂಡಾಗೂ ನೋಡಿದ್ದೇನೆ. ಅವರ ಆಲೋಚನೆಗಳು ಬಹಳ ದೂರದೃಷ್ಟಿಗಿತ್ತು. ಈಗ ಅವರು ಅವಧಿಯಲ್ಲಿ ಅವರು ಕೊಟ್ಟಂತ ಕೊಡುಗೆ, ನಿಮಿಷ ಪಾಟೀಲ್ರೆ, ಅವರ ಅವಧಿಯಲ್ಲಿ ಕೊಟ್ಟಂತ ಕೊಡುಗೆ, ಆರ್ಥಿಕ ನೀತಿ, ಫೈನಾನ್ಸ್ ಮಿನಿಸ್ಟರ್ ಆಗದ ಕೂಡ ಐ ಥಿಂಕ್ ಗ್ಲೋಬಲೈಸೇಷನ್ ಅಲ್ಲೇ ಒಂದು ಹೊಸ ಮಟ್ಟಕ್ಕೆ ನಮ್ಮ ಭಾರತವನ್ನ ಗುರುಸುವಂತ ಒಂದು ವ್ಯವಸ್ಥೆ ಮಾಡಿದ್ರು. ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ ಅಶೋಕ್ ಅವರು ಹೇಳಿದ್ದನ್ನು ನಾನು ಸಂಪೂರ್ಣವಾಗಿ ಒಪ್ತೇನೆ. ಬೆಂಗಳೂರಿಗೆ ನನ್ನ ಕೊಲಿಷನ್ ಗವರ್ಮೆಂಟ್ ಅಲ್ಲಿ ಮಂತ್ರಿ ಮಾಡಿರಲಿಲ್ಲ ನನ್ನ. ಆಗ ದೇವೇಗೌಡರು, ಶಿವಕುಮಾರ್ ಇರಬಾರ್ದು, ಎಸ್ ಎಂ ಕೃಷ್ಣ ಇರಬಾರ್ದು ಅನ್ನೋದು ಅವ್ರದ್ದೊಂದು ಕಂಡೀಷನ್ ಇತ್ತು. ಸಿದ್ದರಾಮಯ್ಯ ಅವ್ರಿಗೆ ಗೊತ್ತಿದೆ, ಅದು ಹೊರಗಡೆ ಇಟ್ಟಿದ್ರು ನನ್ನ. ಮತ್ತೆ ಬೆಂಗಳೂರು ಬಂದು ಇಲ್ಲಿ ಒಂದು ಆಡಿಟೋರಿಯಂ ಇದೆ, ನಮ್ಮ ಯೂನಿವರ್ಸಿಟಿ ಆಡಿಟೋರಿಯಂ. ನಾನು, ಶ್ರೀಕಂಠಯ್ಯನವರು, ಚಂದ್ರೇಗೌಡರೆಲ್ಲ ನಿಂತಿದ್ದವ್ರು ರಿಸೀವ್ ಮಾಡಕ್ಕೆ. ನನ್ನ ಕೈ ಹಿಡಿದು ಪಕ್ಕಕ್ಕೆ ಕರ್ಕೊಂಡು ಹೋದ್ರು, ಸೈಡ್ ಹಿಡಿದು ಕರ್ಕೊಂಡೋಗಿ ಹೇಳಿದ್ರು, ನೀನು ನನಗೆ ಸಂದೇಶ ಇದೆ, ನಿನ್ನ ಹತ್ರ ಮಾತಾಡಬೇಕು ಅಂತೇಳಿ, ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಅಂತ ಹೇಳಿದ್ರು. ಯಾಕೆ ಅಂತ ಅಂದ್ರೆ, ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ಇಲ್ಲ, ಈ ಗವರ್ಮೆಂಟ್ ಡಿಸ್ಟರ್ಬ್ ಆಗಬಾರ್ದು. ಇಡೀ ದೇಶ ಅಶೋಕ್ ಅವರು ಹೇಳ್ದಂಗೆ ಬೆಂಗಳೂರು ಮುಖಾಂತರ ಭಾರತವನ್ನ ನಾವು ಪ್ರತಿನಿಧಿಸ್ತಾ ಇದ್ದೀವಿ. ಸೊ ಏನ್ ಬೇಕಾದ್ರೂ ಬೆಂಗಳೂರಿಗೆ ನಾವು ಸಹಾಯ ಮಾಡಕ್ ನಾವು ರೆಡಿ ಇದ್ದೇವೆ. ಸೊ ಇದು ಬಹಳ ಶಾಂತಿಯಿಂದ ಈ ಕೊಲ್ಯೂಷನ್ ಗವರ್ಮೆಂಟ್ ನಡೀಬೇಕು ಅಂತೇಳಿ ನನಗೆ ಕಿವಿ ಮಾತನ್ನ ಹೇಳ್ಬಿಟ್ಟು ಹೋದ್ರು. ಅದಾದ ಮೇಲೆ ಅವರು ಎಲೆಕ್ಟ್ರಾನಿಕ್ ಸಿಟಿ, ಇವತ್ತೇನು ಫ್ಲೈಓವರ್ ಇದೆ ಕೊಟ್ಟವರು, ಏರ್ಪೋರ್ಟ್ಗೆ ಫ್ಲೈಓವರ್ ಕೊಟ್ಟವರು, ನೆಲಮಂಗಲ ಫ್ಲೈಓವರ್ ಕೊಟ್ಟವರು, ಈ ನಮ್ಮ ಕೋಲಾರ ರೋಡ್ಗೆ ಅದಕ್ಕೆ ಮಾಡಿದವರು, ನರಮ್ ಯೋಜನೆ ಅವತ್ತು ಬೆಂಗಳೂರಿಗೆ ಹಣ ಹಾಕ್ಬಿಟ್ಟವ್ರು ಅವರು. ಹಂಗೆ ಬೆಂಗಳೂರು ಬಗ್ಗೆ ಅಪಾರವಾದಂತ ಒಂದು ವಿಶ್ವಾಸವನ್ನು ಇಟ್ಟು ಹೃದಯ ಶ್ರೀಮಂತಿಕೆಯಲ್ಲಿ ಹಣವನ್ನ ಸಹಾಯ ಮಾಡಿದಂತವ್ರು. ಯಾಕೆಂದ್ರೆ ಇಲ್ಲಿ ದುಡ್ಡು ಕೂಡ ಅದೇ ರೀತಿ ಜನರೇಟ್ ಆಗ್ತಿತ್ತು. ಇವತ್ತು ಕೂಡ 39% ಆಫ್ ದಿ ಪಾಪ್ಯುಲೇಷನ್, ಇದನ್ನು ಏನು ರೆವಿನ್ಯೂ
ಭಾರತಕ್ಕೆ ಅನೇಕ ಮುಖಾಂತರ ಎಕ್ಸ್ಪೋರ್ಟ್ಸ್ ರೆವಿನ್ಯೂ ನಮ್ಮ ITBTಲಿ ಇವತ್ತು ಬರ್ತಾ ಇದೆ. ಅದನ್ನೆಲ್ಲ ಬಹಳ ದೂರದೃಷ್ಟಿ ಇಟ್ಕೊಂಡು ನಮಗೆ ಸಹಕಾರ ಕೊಟ್ಟರು. ಮತ್ತೆ ಅಧ್ಯಕ್ಷರೇ, ಅವರ ಅವಧಿಯಲ್ಲಿ ನಾವಿದ್ದೀವಿ, ಬೇಕಾದಷ್ಟು ತರ್ತೇವೆ. ಈಗ ಸಿದ್ದರಾಮಯ್ಯನವರು ಕೂಡ ಅವರು ಈ ಪಾಪ್ಯುಲೇಷನ್ ಮೇಲೆ SC/ST ಪಾಪ್ಯುಲೇಷನ್ ಮೇಲೆ ನಮ್ಮ ಬೆಳಗಾಂ ಸೆಷನ್ ಅಲ್ಲಿ ಒಂದು ನಿಗದಿ ಮಾಡೋದು. ಹಂಗೆ ಇವತ್ತು ಆಹಾರ ಬದ್ಧತೆ ಕಾಯ್ದೆ, ಹಸುವಿಗೆ ಯಾರು ಹಸ್ಕೊಂಡು ಇರಬಾರ್ದು ಅಂತೇಳಿ ಒಂದು ಕಾಯ್ದೆ ಮುಖಾಂತರ ಇವತ್ತು ನಮಗೆ ಕೊಟ್ಟಂತ ಶಕ್ತಿ, ಜೊತೆಗೆ ನರೇಗಾ, ಈಗ ನಾವೆಲ್ಲ ಅದಕ್ಕೆ ಬೇಕಾದಷ್ಟು ಪ್ರೊಸೀಡಿಂಗ್ಸ್ ಎಲ್ಲ ಭಾಗಿಯಾಗಿದ್ದೀವಿ, ಅದೆಲ್ಲ ಬೇರೆ ವಿಚಾರ. ಒಂದೊಂದು ಪಂಚಾಯತಿಗೆ 3-4 ಕೋಟಿ 5 ಕೋಟಿ ರೂಪಾಯಿವರೆಗೂ ಖರ್ಚು ಮಾಡ್ಕೊಳ್ಳೋಷ್ಟು ಎಲ್ಲರೂ ಪಂಚಾಯತಿ ಮೆಂಬರ್ಸು ಜನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಂಡ್ರೆ ಮಿನಿಮಮ್ 2-5 ಕೋಟಿವರೆಗೂ ಕೂಡ ಅವರು ಉಪಯೋಗಿಸ್ಕೊಳ್ಬಾರ್ದು. ನಾವೆಲ್ಲ ಹಿಂದೆ ಮೆಂಬರ್ ಆಗಿದ್ದಾಗ ನಾವು ನೋಡಿದ್ದೇವೆ, ಒಂದು ಪಂಚಾಯತಿಗೆ 1 ಲಕ್ಷ ಕೂಡ ನಮಗೆ ಸಿಗ್ತಿರ್ಲಿಲ್ಲ. ಜೇಜ್ಪೇಟೆ ಕಾಲಕ್ಕೆ 5 ಲಕ್ಷಕ್ಕೆ ಬಂದು ನಿಂತ್ಕೊಳ್ತು. ಅಂತ ಸಂದರ್ಭ ಎಲ್ಲ ನಾವೆಲ್ಲ ಇದೇ ಮನೆ ಸದಸ್ಯರಾಗಿದ್ದಾಗ ನಮಗೆಲ್ಲ ಅನುಭವ ಇದೆ. ಇವತ್ತು 5 ಕೋಟಿವರೆಗೂ ನರೇಗಾಲಿ, ಜೊತೆಗೆ ವೈಯಕ್ತಿಕವಾಗಿ ಅವನ ಜಮೀನನ್ನ ತಾನೇ ಜಮೀನನ್ನ ಕೂಲಿ ಮಾಡಿಕೊಡೋದಕ್ಕೆ ಅವನಿಗೆ ಹಣವನ್ನು ತೆಗೆದುಕೊಳ್ಳಕ್ಕಂತ ಒಂದು ದೊಡ್ಡ ಶಕ್ತಿ ನರೇಗಾದಲ್ಲಿ ಇದೆ. ಅಂತದೆಲ್ಲ ವ್ಯವಸ್ಥೆಯನ್ನ ಮಾಡಿದ್ರು. ಸೊ ಅದಲ್ಲದೆ ಫಾರೆಸ್ಟ್ ರೈಟ್ ಆಕ್ಟ್ ಇವತ್ತು ನಾನು ಮುಖ್ಯಮಂತ್ರಿಗಳ ಹತ್ರ ನಾನು ಪ್ರಸ್ತಾವನೆ ಮಾಡಿದ್ದೇನೆ. ನಾವು ಟ್ರೈಬಲ್ ಮಾತ್ರ ಅವಕಾಶ ಇದೆ 30 ವರ್ಷದವರೆಗೂ. ಯಾರು ಫಾರೆಸ್ಟ್ ಒಳಗೆ, ಫಾರೆಸ್ಟ್ ಅಂದ ತಕ್ಷಣ ಈ ಫಾರೆಸ್ಟ್ ಅಧಿಕಾರಿಗಳಿಗೆ ಅವ್ರದೇ ಆದಂತ ಯಾವುದೋ ಒಂದು ಗುಂಪಿನಲ್ಲಿದ್ದಾರೆ. ಇರ್ಲಿ, ರೈತರು ಅವತ್ತಿನ ಕಾಲದಲ್ಲಿ 100 ವರ್ಷದಿಂದ ಮಾಡ್ಕೊಂಡು ಬಂದಿದ್ದಾರೆ, ಅವ್ರು ಮಾಡಬೇಕು. ಅದಕ್ಕೆ ಟ್ರೈಬಲ್ ಸೆಕ್ಷನ್ ಅಲ್ಲಿ ಜಾಸ್ತಿ ಇದೆ ಅಂತೇಳಿ ತಂದು ಬೇರೆಯವರಿಗೆ 75 ಇಯರ್ಸ್ ಅಂತ 3 ಜನರೇಷನ್ ಅಂತ ಮಾಡಿದ್ದಾರೆ. ಅದನ್ನೊಂದು ರೆಸಲ್ಯೂಷನ್ ಮಾಡಿ ಅಂತ ನಮ್ಮ ಚೀಫ್ ಮಿನಿಸ್ಟರ್ಗೆ, ನಮ್ಮ ಫಾರೆಸ್ಟ್ ಮಿನಿಸ್ಟರ್ಗೆ ಒಂದು ಸಜೆಷನ್ ಕೊಟ್ಟಿದ್ದೇವೆ. ಸೊ ಹಂಗೆ ಫಾರೆಸ್ಟ್ ಇದನ್ನ ಕೆಲವರಿಗೆಲ್ಲ ನಮ್ಮ ಕಡೆ ಅಂತೂ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ, ಕೆಲವು ಕಡೆ ಇನ್ನ ಇಂಪ್ಲಿಮೆಂಟ್ ಆಗಬೇಕು. ಅದು ಆ ಕಾಯ್ದೆನ ತೆಗೆದುಕೊಂಡು ಬಂದಿದ್ದು. ರೈಟ್ ಟು ಎಜುಕೇಶನ್, ರೈಟ್ ಟು ಟ್ರಾನ್ಸ್ಪರೆನ್ಸಿ, ಎಜುಕೇಶನ್ ಕಡ್ಡಾಯ ವಿಚಾರದಲ್ಲಿ, ಮತ್ತು ಟ್ರಾನ್ಸ್ಪರೆನ್ಸಿ ವಿಚಾರದಲ್ಲಿ, ರೈಟ್ ಟು ಇನ್ಫಾರ್ಮೇಶನ್ ಈ ವಿಚಾರದಲ್ಲಿ ಇಂಥ ಅನೇಕ ತಂದದ್ದನ್ನ ನಾವು ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು, ಈ ದೇಶದ ಪ್ರತಿಯೊಬ್ಬ ರೈತ ಯಾವನೇ ಅಲ್ಲಿ ಭೂಮಿ ಕಳ್ಕೊಂಡಂತವನಿಗೆ ಒಂದು ಬದ್ಧತೆ ಇವತ್ತು ಸರ್ಕಾರಗಳಿಗೆ ಎಫೆಕ್ಟ್ ಆಗ್ತಾ ಇದೆ. ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ. ಯಾವುದೇ ಜಮೀನು ಅಕ್ವಿಷನ್ ಮಾಡ್ಬೇಕಾದ್ರೆ ಸಿಟಿಲಿ 2%, 15 ಕಿಲೋಮೀಟರ್ ಅಷ್ಟೊತ್ತಿಗೆ 3%, ಆಮೇಲೆ ರೂರಲ್ ಪಾರ್ಟ್ಸ್ ಅಲ್ಲಿ 4%. ಯಾರು ಕೂಡ ಅಂತ ಧೈರ್ಯವಾಗಿ ತೀರ್ಮಾನವನ್ನ ಮಾಡಲಿಲ್ಲ. ಯಾರ್ದು ಅನುಕೂಲ ಆಯ್ತು? ಎಷ್ಟು ಜನ ನೆನೆಸ್ಕೊಳ್ತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಇಟ್ ಈಸ್ ಅಲ್ಟಿಮೇಟ್ಲಿ ಮನಮೋಹನ್ ಸಿಂಗ್ ಗವರ್ಮೆಂಟ್, ದಿ UPA ಗವರ್ಮೆಂಟ್ took that bold decision. ಸೊ ಹಂಗೆ ಮಾಡಿದ್ದನ್ನ ನಾವು ಬೇಕಾದಷ್ಟು ಅನುಕೂಲ ಆಗ್ತಾ ಇದೆ, ಕೆಲವರಿಗೆಲ್ಲ ಅನುಕೂಲ ಆಗ್ತಾ ಇದೆ. ನಾನೊಬ್ಬ ಗವರ್ಮೆಂಟ್ ಅಲ್ಲಿ ಇದ್ಕೊಂಡು ನನಗೆ ಕೆಲವು ಟೈಮ್ ಅನ್ಸೋದು, ಏನಪ್ಪ ಇಷ್ಟೊಂದು ದುಡ್ಡು ಕೊಡ್ಬೇಕಾ ಮಾಡಬೇಕಾ ಅಂತೇಳಿ. ಈ ಗವರ್ನರ್ ಸ್ಪೀಚ್ ಅಲ್ಲಿ ಇಳಿಸೋ 27,000 ಕೋಟಿ ರೂಪಾಯಿ, 20,000 ಕೋಟಿ ಕೊಡಬೇಕು ಲ್ಯಾಂಡ್ಗೆ. ಅವತ್ತಿನ ಕಾಲದಾಗ ಮಾಡಿತ್ತು ಅಂತಂದ್ರೆ 4,500 ಕೋಟಿ ರೂಪಾಯಿ ಮುಗಿದೋಗ್ಬಿಟ್ಟಿತ್ತು. ಅವತ್ತು ಯಾವತ್ತು ನೋಟಿಫಿಕೇಶನ್ ಮಾಡ್ದು. ಇವತ್ತು 20,000 ಕೋಟಿ ರೂಪಾಯಿ ಲ್ಯಾಂಡ್ ಅಕ್ವಿಷನ್ಗೆ ಕೊಡಬೇಕಾದಂತ ಒಂದು ಪರಿಸ್ಥಿತಿ ಬಂದಿದೆ. ಸೊ ಹಂಗೆ ರೈತನಿಗೆ ಅನುಕೂಲ ಆಗಲಿ, ಜಮೀನು ಕಳ್ಕೊಂಡವ್ರು ಎಂದರೂ ಕೂಡ ಆಸೆ ಇದಿರ್ತದೆ ನಾನು. ಬಟ್ ಆ ತೀರ್ಮಾನವನ್ನ ಕಾನೂನುಬದ್ಧವಾಗಿ, ಸಂವಿಧಾನ ಬದ್ಧವಾಗಿ ತೆಗೆದುಕೊಂಡಂತ ನಿರ್ಣಯ ಯಾರು ಕೂಡ ಈ ದೇಶದಲ್ಲಿ ಅಲಗಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಯಾವುದೇ ಒಂದು ಕಾರ್ಯಕ್ರಮವನ್ನ UPA ಅವಧಿಯಲ್ಲಿ, ಮನಮೋಹನ್ ಸಿಂಗ್ ಅವಧಿಯಲ್ಲಿ ಮಾಡಿದ್ರೆ ಅದು ಜನರ ಕಲ್ಯಾಣಕ್ಕೋಸ್ಕರ, ಬದುಕಿಗೆ. ಆಮೇಲೆ ನಾವೆಲ್ಲ ಸಾಲ ಮನ್ನಾ ಮಾಡ್ತೀವಿ, ಬರೀ ಕೋಪರೇಟಿವ್ ವಿಚಾರದಲ್ಲಿ ನಾವು ಮಾತಾಡ್ತೀವಿ. ಆವತ್ತಿನ ಕಾಲದಲ್ಲಿ 70,000 ಕೋಟಿ ರೂಪಾಯಿ ಇನ್ಕ್ಲೂಡಿಂಗ್ ನ್ಯಾಷನಲೈಸೇಷನ್ ಬ್ಯಾಂಕ್ನಲ್ಲಿ ಅವತ್ತು ರೈತರಿಗೆ ಮನ್ನಾ ಮಾಡಿದಂಥದ್ದು ಕೂಡ ನಾವ್ಯಾರು ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಂಗೆ ಅವರು ಒಂದು ದೊಡ್ಡ ತೀರ್ಮಾನ ಮಾಡೋದು. ಇದಲ್ಲದೆ ನಮ್ಮ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ನಾವು ಇನ್ನೊಂದು ಆಲೋಚನೆಯನ್ನು ನಾವು ಮಾಡಿದ್ದೇವೆ. ಈಗ CSR ಹಣ ನಮ್ಮ ರಾಜ್ಯಕ್ಕೆ ಒಂದೇ ರಾಜ್ಯಕ್ಕೆ 8,100 ಕೋಟಿ ರೂಪಾಯಿ CSR ಹಣ ಸಂಗ್ರಹ ಆಗ್ತಾ ಇದೆ. ಆವತ್ತು ನಮ್ಮ ಪ್ರಣಬ್ ಮುಖರ್ಜಿ ಅವರು ಫೈನಾನ್ಸ್ ಮಿನಿಸ್ಟರ್, ಇವರು ಪ್ರೈಮ್ ಮಿನಿಸ್ಟರ್. ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾಡೋದಕ್ಕೆ ಕೋಪರೇಟಿವ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿ ತಂದು 2% ನೀವು ಹಣ ಕೊಡಬೇಕು ಅಂತ ತೀರ್ಮಾನ. ಇದ್ರ ಬಗ್ಗೆ ಕೆಲವರೆಲ್ಲ ಅನುಕೂಲ ಆಗ್ತಾ ಇದೆ, ಕೆಲವರು ಅನುಕೂಲ ಆಗ್ತಾ ಇಲ್ಲ. ಈಗ ನಾವು ಕೂತ್ಕೊಂಡು ಒಂದು ತೀರ್ಮಾನ ಮಾಡಿದ್ದೀವಿ, ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿ ಮಾಡಿದ್ದಾರೆ. ಈ ಫಸ್ಟ್ ನಾವು ಆ CSR ಹಣನ ಬೇರೆ ಕಡೆ ಮಿಸ್ಯೂಸ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಪ್ರತಿ ಗ್ರಾಮೀಣ ಸ್ಕೂಲ್ಗೆ ಕಂಪಲ್ಸರಿ
ಪಂಚಾಯತಿ ಮಟ್ಟದಲ್ಲಿ, ನಾಟ್ ಇನ್ ಟೌನ್. ಇಲ್ಲ ಕನಕಪುರ ಟೌನ್ ಅಲ್ಲ, ಬೆಂಗಳೂರು ಸಿಟಿಲಲ್ಲ, ರಾಮನಗರದಲ್ಲ, ಇಲ್ಲೊಂದು ಯಾವುದೋ ಒಂದು ಟೌನ್ ಅಲ್ಲ, ಬರೀ ಗ್ರಾಮೀಣ ಪ್ರದೇಶಕ್ಕೆ ಒಂದು CSR ನಮ್ಮ KPS ಮಾದರಿ ಯಾವ ರೀತಿ ಇದೆ ಅದೇ ರೀತಿ ಒಂದು ಮಾಡೆಲ್ ಮಾಡಬೇಕು ಅಂತೇಳಿ ಒಂದು ತೀರ್ಮಾನ ಮಾಡಿ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಸುಮಾರು ನಮ್ಮ ಜಿಲ್ಲೆಯಲ್ಲಿ 2,000 ಎಲ್ಲ ಕ್ಷೇತ್ರಕ್ಕೂ ನಾನು ಇಟ್ ಮೇ ಬಿ ನಮ್ಮ ಇವರು ಇಲ್ಲೆಲ್ಲ ನಮ್ಮ ಪ್ರೈಮರಿ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಈ ಫಸ್ಟ್ ಫೇಸ್ ಅಲ್ಲಿ 500 ಸ್ಕೂಲ್ ತೆಗೆದುಕೊಂಡು ಹೋಗಬೇಕು ಅಂತ ಹೇಳಿ ನಾವು ಆಗ ಕರೆದು ಮೀಟಿಂಗ್ಸ್ ಶುರು ಮಾಡಿದ್ದೇನೆ. ನಾನು ನಮ್ಮ MLAsಗೂ ಕೂಡ ಅಕ್ರಾಸ್ ದಿ ಪಾರ್ಟಿ ಲೈನ್, ಇದರಲ್ಲೇನು ಪಾರ್ಟಿ ಪಕ್ಷ ಇಲ್ಲ, ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಮಿನಿಮಮ್ 5, 6, 7, 8 ಸ್ಕೂಲ್ಗಳು ಬರಲಿಕ್ಕೆ ಒಂದು ಅವಕಾಶ ಇದೆ. ಮಿನಿಮಮ್ 10 ಕೋಟಿ ರೂಪಾಯಿ, 7ರಿಂದ 10 ಕೋಟಿ ರೂಪಾಯಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು, ಯಾಕೆಂದ್ರೆ ಜನನ ಹೊರಗಡೆಯಿಂದ ಬರೋದನ್ನ, ಬೆಂಗಳೂರು ಬರೋಂಥದ್ನ, ಟೌನ್ ಬರೋದನ್ನ ನಾವು ತಪ್ಪಿಸ್ಬೇಕು. ಇಲ್ಲ ಎಂಪ್ಲಾಯ್ಮೆಂಟ್ಗೋಸ್ಕರ ಬರ್ತಾರೆ, ಇಲ್ಲ ಅಂದ್ರೆ ಎಜುಕೇಶನ್ಗೋಸ್ಕರ ಅರ್ಬನ್ಗೆ, ಟೌನ್ಗಳಿಗೆ, ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್, ಸ್ಟೇಟ್ ಹೆಡ್ ಕ್ವಾರ್ಟರ್ಸ್ ಬರ್ತಾರೆ. ಅದನ್ನ ತಪ್ಪಿಸ್ಬೇಕು. ಹಿಂದೆ ನಾನು UD ಮಿನಿಸ್ಟರ್ ಆಗಿದ್ದಾಗ 70 ಲಕ್ಷ ಇತ್ತು ಜನಸಂಖ್ಯೆ ಈ ಬೆಂಗಳೂರು, ಇವತ್ತು 1,40,00,000 ಆಗಿದೆ. ಸೊ ದೇರ್ ಆರ್ ಲಾಟ್ ಆಫ್ ಇಶ್ಯೂಸ್. ಸೊ ಹಂಗೆ ಇವತ್ತು ಆ CSR ಹಣದಿಂದ ಸರ್ಕಾರದ ಪ್ರಯಾರಿಟಿ ಗ್ರಾಮೀಣ ಪ್ರದೇಶದ ಅಲ್ಲಿ ಪಂಚಾಯತ್ ಮಟ್ಟದಲ್ಲಿ, ಪಂಚಾಯತ್ ಕೇಂದ್ರಗಳಲ್ಲಿ 1-2 ಎಕರೆ 3 ಇರೋ ಸ್ಕೂಲ್ನ ರಿನೋವೇಷನ್ ಮಾಡೋಂಥದ್ದು, ಇಲ್ಲ ಅಂದ್ರೆ ಹೊಸ ಮಾಡೆಲ್ ಸ್ಕೂಲ್ ಮಾಡೋಂಥದ್ದು, ಅದನ್ನ ಈ CSR ಅಲ್ಲಿ. ಇದಕ್ಕೆ ಪೂರಕವಾಗಿ ಇದು ಮನಮೋಹನ್ ಸಿಂಗ್ ರವರು ಕಾರಣ. ಸೊ ಯಾರ ಹೆಸರು ನಾನು ಸಲಹೆ ಮಾಡಿದ್ದೇನೆ, ನಮ್ಮ ಯೂನಿವರ್ಸಿಟಿ ಎಜುಕೇಶನ್ ಮಿನಿಸ್ಟರ್ಗೆ ಹೇಳಿದ್ದೇನೆ, ಅವ್ರ ಹೆಸರಲ್ಲಿ ಒಂದು ದೊಡ್ಡ ಏನಾದ್ರು ಒಂದು ಮಾಡಬೇಕು, ಶಾಶ್ವತವಾಗಿರಬೇಕು ಅಂತೇಳಿ ನಮ್ಮ ಹೈಯರ್ ಎಜುಕೇಶನ್ ಮಿನಿಸ್ಟರ್ಗೆ ಹೇಳಿದ್ದೇನೆ. ನೋಡೋಣ ಮುಂದಕ್ಕೆ ಯಾವ ರೀತಿ ಹೆಸರು ನೀಡಬೇಕು. ಹಿಂಗೆ ಅಪಾರವಾದಂತ ಒಂದು ಕೊಡುಗೆಯನ್ನ ಈ ದೇಶಕ್ಕೆ ಮನಮೋಹನ್ ಸಿಂಗ್ ಅವರು ಕೊಟ್ಟು ಹೋಗಿದ್ದಾರೆ. ಇದನ್ನ ನಾವೆಲ್ಲ ಕೂಡ ನಾವು ಸ್ಮರಿಸ್ಕೊಳ್ಬೇಕು. ಜೊತೆಗೆ ಶ್ರೀನಿವಾಸ್ ಅವರು ಕೂಡ ಇವತ್ತು ಅವರು ಕೂಡ ನಮ್ಗೆ ಬಹಳ ಆತ್ಮೀಯರಾಗಿದ್ರು, ನಮ್ಮ ಸಂಸತ್ ಸದಸ್ಯರಾಗಿದ್ರು. ನನ್ನ ಜೊತೆ 4 ಬಾರಿ ಅವರು ಕೂಡ ಶಾಸಕರಾಗಿ ಒಟ್ಟಿಗೆ ನಾವೆಲ್ಲ ಸೇರಿ ಅನೇಕ ಸಮಿತಿಗಳೆಲ್ಲ ಕೆಲಸ ಮಾಡಿಕೊಂಡು ನಾವು ಬಂದಿದ್ದೇವೆ. ಜೊತೆಗೆ ಅವ್ರ ಜೊತೆಯಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಕೂಡ ಅವರಾಗಿದ್ದರು. ಇಲ್ಲಿ ಈ ಏರ್ಪೋರ್ಟ್ ಕಮಿಟಿಯಲ್ಲಿ ಕೂಡ ಅವರು ಬಹಳ ಹತ್ತಿರದಿಂದ ಕೆಲಸವನ್ನ ನಾವು ಮಾಡಿದ್ದು. ಜಯವಾಣಿ ಮಂಚೇಗೌಡರು ಒಂದು ದೊಡ್ಡ ಹೋರಾಟ, ಅವ್ರ ಜಯವಾಣಿ ಎಲೆಕ್ಷನ್ ತೆಗೆ ಒಂದು ದೊಡ್ಡ ಹೋರಾಟ, ಬೈ ಎಲೆಕ್ಷನ್ ನಡೀತು. ಸೊ ಅಲ್ಲೂ ಕೂಡ ಇದು ಶ್ಯಾಮ್ ಬೆನ್ಗಲ್ ಅವರು, ಡಿಸೋಜಾ ಅವರು ಮತ್ತು ಸಕ್ರಿ ಬೊಮ್ಮೇಗೌಡರು ಸಾಹಿತ್ಯ ಲೋಕಕ್ಕೆ ಅವರು ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟು, ಅದು ಕನ್ನಡ ಜನಪದಕ್ಕೆ ಒಂದು ದೊಡ್ಡ ಕಂಪನವನ್ನು ಕೊಟ್ಟಂತ ಒಬ್ಬ ವಿಶೇಷವಾದಂತ ವ್ಯಕ್ತಿ, ಜನಪದ ಕೋಗಿಲೆ ಅಂತೇಳಿ. ನಾನು ಕೂಡ ಅವರ ಅನೇಕ ವಿಚಾರಗಳನ್ನ, ಅವರ ಜನಪದಗಳನ್ನ ಕೇಳಿದ್ದೇನೆ. ಇವರೆಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತೇಳಿ ಪ್ರಾರ್ಥಿಸಿ, ತಾವು ಕೂಡ ಏನು ಈ ಮನಮೋಹನ್ ಸಿಂಗ್ ಅವರ ವಿಚಾರದಲ್ಲಿ ನಮ್ಮ ಈ ಸಂಸತ್ ವ್ಯವಸ್ಥೆಯಲ್ಲಿ ಏನ್ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನು ಕೂಡ ತಾವು ಆಲೋಚನೆಯನ್ನು ಮಾಡಬೇಕು. ತಮ್ಮ ಜೊತೆ ಸಹಮತ ಇದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ.